ಹೆಣ್ಮಗು ಬೆಳಗ್ಗೆ 7:15 DC AC ಅವರು ಮತ್ತು ತಹಸೀಲ್ದಾರ್ ಸೇರಿ ಒಂದು ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್ನ. ಎಲ್ಲರೂ 7:15 ಬರಬೇಕು ಅಂತ, 6:15 ಬರಬೇಕು ಅಂತೇಳಿ ಎಲ್ಲರೂ ಜಾಯಿನ್ ಆಗಬೇಕು ಅಂತ. ದೇಶದ ಪ್ರಜಾಪ್ರಭುತ್ವದಲ್ಲಿ SIR ಮಾಡಬೇಕು ಅನ್ನೋದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ರು. ಆದರೆ ಅದನ್ನು ಪ್ರೆಷರ್ ಹಾಕಿ ಒತ್ತಡ ಹಾಕಿ ಮಾಡಿಸುವಂಥದ್ದಲ್ಲ. ಎಂಪ್ಲಾಯೀಸ್ಗಳು ಮಾಡ್ತಾರೆ, ಅವ್ರ ಕರ್ತವ್ಯ ಅದು, ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ವಿಲೇಜ್ ಅಕೌಂಟೆಂಟ್ಗಳು ಮಾಡುವಂಥ ಜವಾಬ್ದಾರಿ ಮಾಡ್ತಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿ. ಆದರೆ ಹೆಣ್ಮಗು ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ಆದರೆ ಇಲ್ಲಿರುವಂಥ ನೌಕರರ ಸಂಘದವರು ವಿನಂತಿ ಮಾಡ್ತಿದ್ದಾರೆ, ನಾವು DC ಹತ್ರ ಹೋಗಿ ಒಂದು ಮನವಿ ಮಾಡಿ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತೇಳಿ ವಿನಂತಿ ಮಾಡಿ ಅಲ್ಲಿ ಅಂತಿಮ ದರ್ಶನ ಪಡ್ಕೊಳ್ಬೇಕು ಎಲ್ಲರೂ ವಿಲೇಜ್ ಅಕೌಂಟೆಂಟ್ಗಳು, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂತ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, ನಾನು ಹಾರ ಹಾಕಕ್ಕೆ ಬಂದಿದ್ದೆ ಅಲ್ಲ, ಒಂದು ಹಾರ ಹಾಕ್ಬಿಟ್ಟು ನಾನು ಅಂತಿಮ ದರ್ಶನ ಪಡೋಕ್ಕೆ ಬಂದರೆ ಕಳ್ತನದಲ್ಲಿ ಎತ್ಕೊಂಡು ಹೋಗ್ತಾರೆ ಇಷ್ಟು ಜನ ಎಂಪ್ಲಾಯೀಸ್ ಬಂದೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಇದಂತಿದೆ, ಏನು ಕೊಲೆ ಮಾಡಿದ ಥರನೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾನು ಹೇಳ್ತೀನಿ, ಇದನ್ನು ನಾವು ಕುಮಾರಣ್ಣವರು ಹೇಳಿದ್ದಾರೆ, ನಮ್ಮ ಅಶೋಕ್ ಅವರು ಹೇಳಿದ್ದಾರೆ, ಬಾಡಿನ DC ಆಫೀಸ್ ಹತ್ರ ಒಂದು 10 ನಿಮಿಷ ಇಟ್ಬಿಟ್ಟು ಅಂತಿಮ ದರ್ಶನ ಪಡಲಿ ಅಂತ. ಆದರೆ ಇವತ್ತು ರಾಜ್ಯ ಸರ್ಕಾರ ಒಂಥರ ಈ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಕಳ್ಳರ ಥರ ನಡ್ಕೊಳ್ತಾ ಇದ್ದಾರೆ ನೌಕರರ ಮೇಲೆ. ನೌಕರರು ಕೆಲಸ ಮಾಡಿರ್ತಾರೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದು. ಆದರೆ ಇವ್ರು ನಡ್ಕೊಳ್ಳೋದು ರೀತಿ ಇವತ್ತು ಸರಿಗಿಲ್ಲ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ನಾಳೆ DC ಅವ್ರಿಗೂ ಮನವಿ ಮಾಡ್ತೇನೆ. ರೆವಿನ್ಯೂ ಮಿನಿಸ್ಟ್ರು ನಮ್ಮ ಪರಮೇಶ್ ಸಾಹೇಬರು, ಅವರು ರೆವಿನ್ಯೂ ಮಿನಿಸ್ಟ್ರಾಗಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯಿಂದ ಮಂತ್ರಿ ಆಗಿರೋರು. ಇದು ರೆವಿನ್ಯೂ ಇಲಾಖೆಯಲ್ಲಿ ಆಗಿರುವಂಥ ಒಂದು ಘಟನೆ. ಅವರು ಕೂಡ ವಿಶ್ವಾಸ ತಗೊಂಡು ಹೇಳಿ ಸಂತಾಪ ಸೂಚಕೂ ಬರಬೇಕಾಯಿತು, ಬರಲಿಲ್ಲ. ಬೇಡ, DC ಅವ್ರಿಗಾರು ಹೇಳ್ಬೇಕಾಗಿತ್ತಲ್ಲ. ಅವರು DC ಅವ್ರಿಗೆ ಹೇಳಿ ತಕ್ಷಣ ಅಲ್ಲೊಂದು 10 ನಿಮಿಷ ಅಂತಿಮ ನಮನ ಮಾಡಲಿ ಎಲ್ಲರೂ ಅಂತೇಳಿ. ಆಮೇಲೆ ಏನು ಇವ್ರದ್ದು ಡಿಮ್ಯಾಂಡ್ ಇದೆ, ಶಿಕ್ಷೆ ಇವ್ರದ್ದು ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವ್ರದ್ದು, ಸಂಘದವ್ರದ್ದು, ಅವ್ರದ್ದು ನಾವು ತಿಳ್ಕೊಂಡಾರು ಹೇಳ್ಬೋದಾಗಿತ್ತು, ಇನ್ನು ಮುಂದೆ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಆದರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ನೌಕರರ ಮೇಲೆ ನಡ್ಕೊಳ್ಳೋ ರೀತಿ ನಿಜವಾಗ್ಲೂ ನಾನು ಖಂಡಿಸ್ತೇನೆ. ಇದನ್ನು ವಿಶೇಷವಾಗಿ ನಾವು ಇದನ್ನು ಡ್ರೈವ್ ಮಾಡ್ತೇವೆ. ನಾವು ಮತ್ತು ಕುಮಾರಸ್ವಾಮಿಯವರು ಅಶೋಕ್ ಅವ್ರ ಜೊತೆ ಮಾತಾಡಿ ಈ ರೀತಿಯ ಘಟನೆಗಳು ಇನ್ನು ಮುಂದೆ ಆಗ್ದಂಗೂ ಕೂಡ ನೋಡ್ಕೊಳ್ಳೋಕ್ಕೆ ಎಷ್ಟು ಹೋರಾಟ ಮಾಡಬೇಕು ಅಷ್ಟು ಹೋರಾಟವನ್ನು ರಾಜ್ಯ ಸರ್ಕಾರ ವಿರುದ್ಧ ನಾವು ಮಾಡ್ತೇವೆ. ಇದನ್ನು ಖಂಡಿಸ್ತೇವೆ. ಇದು ಸರಿಗಿಲ್ಲ. ಇದು ಈ ರೀತಿಯ ನಡವಳಿಕೆ. ಅವರು ಸರ್ಕಾರದ ಆಸ್ತಿ, ಹೆಣ್ಮಗಳು ಸರ್ಕಾರಿ ನೌಕರರು ಅಂತ ಅಂದಮೇಲೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಹಾಕಿ ಅವರನ್ನು ಪೋಷಕರು ಒಪ್ಪಿದ್ದಾರೆ ಒಂದು 10 ನಿಮಿಷ ಇಡೋದಕ್ಕೆ. ಅವ್ರಿಗೂ ಕನ್ವಿನ್ಸ್ ಮಾಡಿ ಇವತ್ತು ಎಲ್ರಿಗೂ ಯಾಮಾರಿಸಿ ಬಾಡಿ ತೊಗೊಂಡೋಗಿರೋದು ತಹಸೀಲ್ದಾರ್ ನಡವಳಿಕೆ ನಾನು ಖಂಡಿಸ್ತೇನೆ. ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಅವ್ರ ಮನೇಲಾಗಿರೋ ಏನು ಮಾಡ್ತಾಯಿದ್ರು ನಾವು ಎಲ್ಲರಿಗೂ. ಅದರಿಂದ ನಾನು ಈ ಘಟನೆಯನ್ನು ರಾಜ್ಯ ಸರ್ಕಾರದ ಇಲ್ಲಿ ಅಧಿಕಾರಿಗಳ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಇನ್ನು ಮುಂದೆ ಈ ಥರ ಆಗ್ದಂಗೆ ಮುನ್ನೆಚ್ಚರಿಕೆ ತಗೋಬೇಕು ಅಂತೇಳಿ ಪರಮೇಶ್ ಸಾಹೇಬ್ರಿಗೂ ಮಾತಾಡಿ ವ್ಯವಸ್ಥೆನ ಸರಿ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಹೆಣ್ಮಗು ಬೆಳಗ್ಗೆ 7:15 DC AC ಅವರು ಮತ್ತು ತಹಸೀಲ್ದಾರ್ ಸೇರಿ ಒಂದು ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್ನ. ಎಲ್ಲರೂ 7:15 ಬರಬೇಕು ಅಂತ, 6:15 ಬರಬೇಕು ಅಂತೇಳಿ ಎಲ್ಲರೂ ಜಾಯಿನ್ ಆಗಬೇಕು ಅಂತ. ದೇಶದ ಪ್ರಜಾಪ್ರಭುತ್ವದಲ್ಲಿ SIR ಮಾಡಬೇಕು ಅನ್ನೋದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ರು. ಆದರೆ ಅದನ್ನು ಪ್ರೆಷರ್ ಹಾಕಿ ಒತ್ತಡ ಹಾಕಿ ಮಾಡಿಸುವಂಥದ್ದಲ್ಲ. ಎಂಪ್ಲಾಯೀಸ್ಗಳು ಮಾಡ್ತಾರೆ, ಅವ್ರ ಕರ್ತವ್ಯ ಅದು, ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ವಿಲೇಜ್ ಅಕೌಂಟೆಂಟ್ಗಳು ಮಾಡುವಂಥ ಜವಾಬ್ದಾರಿ ಮಾಡ್ತಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿ. ಆದರೆ ಹೆಣ್ಮಗು ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ಆದರೆ ಇಲ್ಲಿರುವಂಥ ನೌಕರರ ಸಂಘದವರು ವಿನಂತಿ ಮಾಡ್ತಿದ್ದಾರೆ, ನಾವು DC ಹತ್ರ ಹೋಗಿ ಒಂದು ಮನವಿ ಮಾಡಿ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತೇಳಿ ವಿನಂತಿ ಮಾಡಿ ಅಲ್ಲಿ ಅಂತಿಮ ದರ್ಶನ ಪಡ್ಕೊಳ್ಬೇಕು ಎಲ್ಲರೂ ವಿಲೇಜ್ ಅಕೌಂಟೆಂಟ್ಗಳು, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂತ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, ನಾನು ಹಾರ ಹಾಕಕ್ಕೆ ಬಂದಿದ್ದೆ ಅಲ್ಲ, ಒಂದು ಹಾರ ಹಾಕ್ಬಿಟ್ಟು ನಾನು ಅಂತಿಮ ದರ್ಶನ ಪಡೋಕ್ಕೆ ಬಂದರೆ ಕಳ್ತನದಲ್ಲಿ ಎತ್ಕೊಂಡು ಹೋಗ್ತಾರೆ ಇಷ್ಟು ಜನ ಎಂಪ್ಲಾಯೀಸ್ ಬಂದೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಇದಂತಿದೆ, ಏನು ಕೊಲೆ ಮಾಡಿದ ಥರನೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾನು ಹೇಳ್ತೀನಿ, ಇದನ್ನು ನಾವು ಕುಮಾರಣ್ಣವರು ಹೇಳಿದ್ದಾರೆ, ನಮ್ಮ ಅಶೋಕ್ ಅವರು ಹೇಳಿದ್ದಾರೆ, ಬಾಡಿನ DC ಆಫೀಸ್ ಹತ್ರ ಒಂದು 10 ನಿಮಿಷ ಇಟ್ಬಿಟ್ಟು ಅಂತಿಮ ದರ್ಶನ ಪಡಲಿ ಅಂತ. ಆದರೆ ಇವತ್ತು ರಾಜ್ಯ ಸರ್ಕಾರ ಒಂಥರ ಈ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಕಳ್ಳರ ಥರ ನಡ್ಕೊಳ್ತಾ ಇದ್ದಾರೆ ನೌಕರರ ಮೇಲೆ. ನೌಕರರು ಕೆಲಸ ಮಾಡಿರ್ತಾರೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದು. ಆದರೆ ಇವ್ರು ನಡ್ಕೊಳ್ಳೋದು ರೀತಿ ಇವತ್ತು ಸರಿಗಿಲ್ಲ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ನಾಳೆ DC ಅವ್ರಿಗೂ ಮನವಿ ಮಾಡ್ತೇನೆ. ರೆವಿನ್ಯೂ ಮಿನಿಸ್ಟ್ರು ನಮ್ಮ ಪರಮೇಶ್ ಸಾಹೇಬರು, ಅವರು ರೆವಿನ್ಯೂ ಮಿನಿಸ್ಟ್ರಾಗಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯಿಂದ ಮಂತ್ರಿ ಆಗಿರೋರು. ಇದು ರೆವಿನ್ಯೂ ಇಲಾಖೆಯಲ್ಲಿ ಆಗಿರುವಂಥ ಒಂದು ಘಟನೆ. ಅವರು ಕೂಡ ವಿಶ್ವಾಸ ತಗೊಂಡು ಹೇಳಿ ಸಂತಾಪ ಸೂಚಕೂ ಬರಬೇಕಾಯಿತು, ಬರಲಿಲ್ಲ. ಬೇಡ, DC ಅವ್ರಿಗಾರು ಹೇಳ್ಬೇಕಾಗಿತ್ತಲ್ಲ. ಅವರು DC ಅವ್ರಿಗೆ ಹೇಳಿ ತಕ್ಷಣ ಅಲ್ಲೊಂದು 10 ನಿಮಿಷ ಅಂತಿಮ ನಮನ ಮಾಡಲಿ ಎಲ್ಲರೂ ಅಂತೇಳಿ. ಆಮೇಲೆ ಏನು ಇವ್ರದ್ದು ಡಿಮ್ಯಾಂಡ್ ಇದೆ, ಶಿಕ್ಷೆ ಇವ್ರದ್ದು ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವ್ರದ್ದು, ಸಂಘದವ್ರದ್ದು, ಅವ್ರದ್ದು ನಾವು ತಿಳ್ಕೊಂಡಾರು ಹೇಳ್ಬೋದಾಗಿತ್ತು, ಇನ್ನು ಮುಂದೆ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಆದರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ನೌಕರರ ಮೇಲೆ ನಡ್ಕೊಳ್ಳೋ ರೀತಿ
ನಿಜವಾಗ್ಲೂ ನಾನು ಖಂಡಿಸ್ತೇನೆ. ಇದನ್ನು ವಿಶೇಷವಾಗಿ ನಾವು ಇದನ್ನು ಡ್ರೈವ್ ಮಾಡ್ತೇವೆ. ನಾವು ಮತ್ತು ಕುಮಾರಸ್ವಾಮಿಯವರು ಅಶೋಕ್ ಅವ್ರ ಜೊತೆ ಮಾತಾಡಿ ಈ ರೀತಿಯ ಘಟನೆಗಳು ಇನ್ನು ಮುಂದೆ ಆಗದಂಗೂ ಕೂಡ ನೋಡ್ಕೊಳ್ಳೋಕ್ಕೆ ಎಷ್ಟು ಹೋರಾಟ ಮಾಡಬೇಕು ಅಷ್ಟು ಹೋರಾಟವನ್ನು ರಾಜ್ಯ ಸರ್ಕಾರ ವಿರುದ್ಧ ನಾವು ಮಾಡ್ತೇವೆ. ಇದನ್ನು ಖಂಡಿಸ್ತೇವೆ. ಇದು ಸರಿಗಿಲ್ಲ. ಇದು ಈ ರೀತಿಯ ನಡವಳಿಕೆ. ಅವರು ಸರ್ಕಾರದ ಆಸ್ತಿ ಹೆಣ್ಮಗಳು, ಸರ್ಕಾರಿ ನೌಕರರು ಅಂತ ಅಂದಮೇಲೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಹಾಕಿ ಅವರನ್ನು ಪೋಷಕರು ಒಪ್ಪಿದ್ದಾರೆ ಒಂದು 10 ನಿಮಿಷ ಇಡೋದಕ್ಕೆ. ಅವ್ರಿಗೂ ಕನ್ವಿನ್ಸ್ ಮಾಡಿ ಇವತ್ತು ಎಲ್ಲರಿಗೂ ಯಾಮಾರಿಸಿ ಬಾಡಿ ತೊಗೊಂಡೋಗಿರೋದು ತಹಸೀಲ್ದಾರ್ ನಡವಳಿಕೆ ನಾನು ಖಂಡಿಸ್ತೇನೆ. ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಅವ್ರ ಮನೇಲಾಗಿರೋ ಏನು ಮಾಡ್ತಾಯಿದ್ರು ನಾವು ಎಲ್ಲರಿಗೂ. ಅದರಿಂದ ನಾನು ಈ ಘಟನೆಯನ್ನು ರಾಜ್ಯ ಸರ್ಕಾರದ ಇಲ್ಲಿ ಅಧಿಕಾರಿಗಳ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಇನ್ನು ಮುಂದೆ ಈ ಥರ ಆಗ್ದಂಗೆ ಮುನ್ನೆಚ್ಚರಿಕೆ ತಗೋಬೇಕು ಅಂತೇಳಿ ಪರಮೇಶ್ ಸಾಹೇಬ್ರಿಗೂ ಮಾತಾಡಿ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಕೆಲಸ ನಾನು ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.